ಇವತ್ತು ಕಲಬುರಗಿ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಶಾಂತಿಯುತವಾದಂತಹ ಒಂದು ಹೋರಾಟಕ್ಕೆ ಈಗಿರುವಂತಹ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ಒಂದು ಗುಂಡಾಗರ್ದಿಯ ಸರ್ಕಾರ ಅಂತಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಮ್ಮ ಶಾಂತಿಯುತವಾದಂತಹ ಪ್ರತಿಭಟನೆಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯನ್ನ ಮುಂದೆ ಮಾಡಿ ಇವತ್ತು ಗುಂಡಾಗರ್ದಿಯನ್ನ ಮಾಡ್ಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡಿರುವಂತದ್ದು. ಇವತ್ತು ಅನೇಕ ಜನ ನಮ್ಮ ಕಾರ್ಯಕರ್ತರನ್ನ ಬಂಧಿಸಿ ನಮ್ಮೆಲ್ಲರನ್ನು ಕೂಡ ಇವತ್ತು ಠಾಣೆಗೆ ಇವತ್ತಿನ ದಿವಸ ಕರ್ಕೊಂಡು ಬಂದು ಇವತ್ತು ನಿಲ್ಲಿಸಿದ್ದಾರೆ. ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ದೇಶದ ವಿದ್ಯಾರ್ಥಿಗಳ ಪರವಾಗಿರುವಂತಹ ಸರ್ಕಾರ, ರೈತರ ಪರವಾಗಿರುವಂತಹ ಸರ್ಕಾರ, ಮಹಿಳೆಯರ ಪರವಾಗಿರುವಂತಹ ಸರ್ಕಾರ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾನ್ಯ ಮೋದಿಜಿಯವರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ಇವತ್ತೇನು ಕಾಂಗ್ರೆಸ್ ಪ್ರತಿಭಟನೆಯನ್ನ ಇಟ್ಕೊಂಡು ಸುಮ್ಮನೆ ಇವತ್ತು ಅಲ್ಲಿ ಏನೋ ಪ್ರತಿಭಟನೆ ಮಾಡಿ ಇವತ್ತು ಅಲ್ಲಿ ಒಂದು ದೇಶದಲ್ಲಿ ಒಂದು ವಾತಾವರಣವನ್ನ ಸಮಸ್ಯೆವನ್ನ ಮಾಡ್ಬೇಕು ಅಂತ ಏನೋ ಕಾಂಗ್ರೆಸ್ ಹೊರಟಿದೆ, ಅರಾಜಕತೆಯನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಏನೋ ಕಾಂಗ್ರೆಸ್ ಮಾಡ್ತಾ ಇದೆ. ಅದನ್ನ ಖಂಡಿಸಿ ಇವತ್ತು ನಾವು ಇಲ್ಲಿ ಪೊಲೀಸ್ ಕಚೇರಿ ಎದುರು ಕೂಡ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾದ್ರೂ ಸರಿ ಹೋಗ್ಲಿಲ್ಲ ಅಂತಂದ್ರೆ ಇನ್ನೂ ನಾವು ಉಗ್ರವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ಬೇಕಾಗುತ್ತೆ. ಮತ್ತೊಮ್ಮೆ ನಾನು ಪೊಲೀಸ್ ಇಲಾಖೆಗೆ ಹೇಳಿಕೆ ಬಯಸ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರನ್ನ ಯಾರಾದ್ರನ್ನ ಕೂಡ ಇವತ್ತು ಸಾರ್ವಜನಿಕರನ್ನ ತಾವು ತೊಂದರೆಯನ್ನ ಪೊಲೀಸರಿಗೆ ಮುಂದೆ ಇಟ್ಟು ಇವತ್ತು ಏನಾದ್ರೂ ತೊಂದರೆ ಕೊಟ್ಟಿದ್ದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಕಲಬುರಗಿಯನ್ನ ಬಂಧನ ಮಾಡ್ಬೇಕಾಗತ್ತೆ ಅಂತನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯಲ್ಲಿ ಇಂದು ನಾವೊಂದು ಹೋರಾಟವನ್ನ ಮಾಡ್ಲಿಕ್ಕೆ ಮೊದಲೇ ಪರ್ಮಿಷನ್ ತಗೊಂಡಿದ್ದೆವು. ಆದ್ರೆ ನಮ್ಮ ಹೋರಾಟ ಯಶಸ್ವಿ ಆಗಬಾರ್ದು ಅಂತಕ್ಕಂತ ಉದ್ದೇಶ ಇಟ್ಕೊಂಡು ಇಲ್ಲಿ ಇರ್ತಕ್ಕಂತ ಗೃಹ ಸಚಿವರ ಆದೇಶ ಪಾಲಿಸ್ತೀನಿ ಅಂತಕ್ಕಂತ ಅವ್ರಿಗೆ ಹೊಲಿಸ್ಕೊಳ್ಳಂತ ಪ್ರಯತ್ನ ಪಟ್ಟಿರ್ತಕ್ಕಂತ ಇವರೆಲ್ಲರೂ ನಮ್ಮ ಉದ್ದೇಶ ಏನಿತ್ತು, ದೆಹಲಿಯಲ್ಲಿ ಹೈಜಾಕ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಯಾರು ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡ್ತಾ ಇಲ್ಲ, ಗುಂಡಾಗಳನ್ನ, ಕಾಂಗ್ರೆಸ್ನ ಏಜೆಂಟ್ಗಳನ್ನ, ಕಾಂಗ್ರೆಸ್ ಗುಂಡಾಗಳನ್ನ ತಂದು ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಾತುಕತೆ ಕರೆದ್ರೆ ಮಾತುಕತೆ ಬರ್ಲಿಕ್ಕೆ ತಯಾರಿಲ್ಲ, ಯಾವುದೇ ಒಪ್ಪಂದಕ್ಕೂ ತಯಾರಿಲ್ಲ. ಬರೇ ಒಂದೇ, ಅದು ಆಲ್ರೆಡಿ ಮುಗಿದು ಮತ್ತೆ ಒಂದು ತಿಂಗಳಾಗಿ ಮತ್ತೊಮ್ಮೆ ಎಕ್ಸಾಮ್ ಆಗಿ ರಿಸಲ್ಟ್ ಬಂದು ಎಲ್ಲಾ ವಿದ್ಯಾರ್ಥಿಗಳು ಖುಷಿದಾಗ ಅದಾರ. ಅಂತರಾಗಿ ಇವರು ಬರೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಂತ ಒನ್ ಪಾಯಿಂಟ್ ಪ್ರೋಗ್ರಾಮ್ ಇಟ್ಕೊಂಡು ಸರ್ಕಾರ ಮುಜುಗರಕ್ಕೆ ಈಡು ಮಾಡ್ಬೇಕಂತಕ್ಕಂತ ಪ್ರೋಗ್ರಾಮ್ ಇಟ್ಕೊಂಡು ಗುಂಡಗಳನ್ನ ತಂದು ಹೋರಾಟ ಮಾಡ್ತಾ ಇದೆ. ಅದನ್ನ ಹತ್ತಿಕ್ಕೋ ಮುಖಾಂತರ ಎಲ್ಲರಿಗೂ ಕರೆದು ಮಾತುಕತೆ ಆಡ್ಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ತಯಾರಿದ್ರು. 4 ವಿಶೇಷ ಕೋರ್ಟ್ಗಳಲ್ಲಿ ತುರ್ತು ವಿಚಾರಣೆಗೋಸ್ಕರ ಇದ್ರ ಸಲುವಾಗಿನೇ ಒಂದು ನಿನ್ನೆ ಆದೇಶಕ್ಕೆ ಸಹಿತ ಹೊರಡಿಸಿದ್ದಾರೆ. ಆದ್ರೆ ಪ್ರತಿಭಟನೆ ಹೊಳೆ ತಕ್ಕೊಳಕ್ ಅವ್ರು ರೆಡಿ ಇದ್ರು ಸಹಿತಕ ಈ ಕಾಂಗ್ರೆಸ್ದವರು ಇಂಡಿ ಕೂಡದವರು ಅವ್ರನ್ನ ಪ್ರಚೋದನೆ ಮಾಡಿ ವಿದ್ಯಾರ್ಥಿಗಳಿಗೆ ಸುಳ್ಳುಗಳನ್ನ ಹೇಳಿ ಪ್ರಚೋದನೆ ಮುಖಾಂತರ ಹೋರಾಟವನ್ನ ಜೀವಂತವಾಗಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ನಾವು ನಮ್ಮ ಬಿಜೆಪಿ ಕರ್ನಾಟಕದಲ್ಲಿ ನಿನ್ನೆ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕೊಳ್ಳಕ್ಕೆ ನಮ್ಮ ಎಲ್ಲ ನಾಯಕರು, ಆಮೇಲೆ ನಮ್ಮ ಬೆಂಗಳೂರಿನ ಶಾಸಕರು ಸಿ ಕೆ ರಾಮಮೂರ್ತಿ ಅವರು, ನಮ್ಮ ಬಿ ಪಿ ಹರೀಶ್ ಅವ್ರ ಮೇಲೆ ಮೊಟ್ಟೆ ಒಗೆದಿದ್ದಾರೆ. ರಾಮಮೂರ್ತಿ ಅವರಿಗೆ ಲಘು ಲಾಠಿ ಪ್ರಹಾರ ಟೈಪ್ ಅವರಿಗೆ ಇದು ಮಾಡಿದ್ದಾರೆ, ತೊಂದರೆ ಈಡು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಗುಂಡಾಗಳು ಏನದಾರ ಅಲ್ಲಿ ನಮ್ಮ ಬಿಜೆಪಿ ನಾಯಕರುಗಳಿಗೆ ಬಡಿ ಮಾಡಿ ನಿನ್ನೆ ಮಾಡಿದ್ದಾರೆ. ಅವೆಲ್ಲವನ್ನ ವಿರೋಧಿಸಿ ನಾವಿವತ್ತು ಕೂಡ ಅಲ್ಲಿ ಕಾಂಗ್ರೆಸ್ ಕಚೇರಿವರೆಗೆ ಮುತ್ತಿಗೆ ಹಾಕ್ಬೇಕಂತೇಳಿ ಹೊಂಟಿದ್ದೆವು. ಮಧ್ಯದಲ್ಲಿ ಪೊಲೀಸರು ನಮ್ಮನ್ನು ತಡೆದು ಈ ಪೊಲೀಸ್ ಸ್ಟೇಷನ್ ದಲ್ಲಿ ತಂದು ಕೂಡಿಸ್ಯಾರ. ಅದನ್ನು ಕೂಡ ನಾವು ಖಂಡಿಸ್ತೀವಿ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಯಾವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿ, ಈಗ ನಮ್ಮ ಕಾರ್ಯಕರ್ತರಿಗೆ ಏನಾದ್ರೂ ತೊಂದರೆ ಆದ್ರೆ ನಮ್ಮ ಕಾರ್ಯಕರ್ತರ ಪರವಾಗಿ ನಾವು ಯಾವಾಗ್ಲೂ ಇರ್ತೀವಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಧನ್ಯವಾದಗಳು.